ನಮಸ್ಕಾರ, ನ್ಯೂಸ್ 26ಗೆ ಸ್ವಾಗತ. ಮಹದೇವಪುರ ವಲಯದಲ್ಲಿ ಬಾಗಿಲಿಗೆ ಬಂತು ಸರ್ಕಾರ ಸೇವೆಗಿರಲಿ ಸಹಕಾರ ಕಾರ್ಯಕ್ರಮಕ್ಕೆ ಡಿಸಿಎಂ ಚಾಲನೆಯನ್ನ ನೀಡಿದರು. ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ನಾಗರಿಕ ಅಹವಾಲು ಕುಂದುಕೊರತೆಗಳನ್ನು ಆಲಿಸುವ ಸಲುವಾಗಿ ಮಾನ್ಯ ಉಪಮುಖ್ಯಮಂತ್ರಿ ಹಾಗೂ ಬೆಂಗಳೂರು ನಗರಾಭಿವೃದ್ಧಿ ಸಚಿವರಾದ ಶ್ರೀ ಡಿಕೆ ಶಿವಕುಮಾರ್ ಅವರು ಮಹದೇವಪುರ ವಲಯ ವ್ಯಾಪ್ತಿಗೆ ಬರುವ ಕೆಆರ್ಪುರ ಮತ್ತು ಮಹದೇವಪುರ ವಿಧಾನಸಭಾ ಕ್ಷೇತ್ರಗಳನ್ನು ಒಟ್ಟುಗೂಡಿಸಿ ಹಮ್ಮಿಕೊಂಡಿರುವ ಬಾಗಿಲಿಗೆ ಬಂತು ಸರ್ಕಾರ ಸೇವೆಗೆ ಇರಲಿ ಸಹಕಾರ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಿದರು. ಬಂತು ಸರ್ಕಾರ ನಾವು ಬೆಂಗಳೂರು ನಗರದಲ್ಲಿ ಪ್ರಪ್ರಥಮವಾಗಿ ಈ ವರ್ಷದಲ್ಲಿ ಸಭೆಯನ್ನು ಕೆಆರ್ ಪುರಂದಲ್ಲಿ ಮಾಡ್ತಾ ಇದ್ದೇವೆ. ಮಾನ್ಯ ಸಚಿವರು ಅಲ್ಲಿ ಬರಲಿಕ್ಕಿದ್ದಾರೆ. ನಾವು ಮಾಧ್ಯಮದ ಮುಖಾಂತರ ಎಲ್ಲ ಜನರಿಗೆ ಕೋರ್ಕೊಂಡಿದ್ದೇವೆ. ಅವರೆಲ್ಲ ಬಂದು ತಮ್ಮ ಅಹವಾಲುಗಳನ್ನು ನೀಡಿ ಮತ್ತು ನಮ್ಮ ನಗರದ ಇದನ್ನು ಪ್ರಗತಿಗಾಗಿ ಅವರ ಅನಿಸಿಕೆ ಏನಿದೆ ಅದು ತಿಳಿಸಲಿಕ್ಕೆ ಈ ವ್ಯವಸ್ಥೆ ಮಾಡಿದ್ದೇವೆ. ಸುಮಾರು 10 ಕೌಂಟರ್ಸ್ನಲ್ಲಿ ಜನರಿಗೆ ರಿಸೀವ್ ಮಾಡಿ ಅವರಿಗೆ ಕೌಂಟರ್ ಮತ್ತು ಟೋಕೆನ್ ಕೊಡೋದು ವ್ಯವಸ್ಥೆ ಮಾಡಲಾಗಿದೆ. ಆಮೇಲೆ ಅವ್ರದ್ದು ಅಹವಾಲು ಮೇಲೆ ಮಾನ್ಯ ಉಪಮುಖ್ಯಮಂತ್ರಿಯವರು ಏನು ಆದೇಶ ನೀಡ್ತಾರೆ ಅದನ್ನೇ ಕಂಪ್ಯೂಟರೀಕೃತ ಮಾಡಿಕೊಂಡು ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ನಮ್ಮಂದರೆ ನಾವು ಚೀಫ್ ಕಮಿಷನರ್ ಮತ್ತು ಝೋನಲ್ ಕಮಿಷನರ್ ಹಾಗೂ MD ಆಫ್ ಬೆಸ್ಕಾಂ, ಚೇರ್ಮನ್ BWSSB, ಮೆಟ್ರೋ ಯಾರ್ಯಾರು ಇಲಾಖಾ ಮುಖ್ಯಸ್ಥರು ಇದ್ದಾರೆ ಅವರಿಗೆ ನೇರಾಗಿ ಅಲ್ಲಿ ಕಳಿಸಲಾಗೋದು. ಆಮೇಲೆ ಟೈಮ್ ಒಳಗಾಗಿ ಆ ಎಲ್ಲ ಅಹವಾಲುಗಳಿಗೆ ನಾವು ಟ್ರ್ಯಾಕಿಂಗ್ ಮಾಡಿಬಿಟ್ಟು ಸಮಯದ ಒಳಗಾಗಿ ಅದರ ಮೇಲೆ ಪರಿಹಾರ ಪಡಿಸಿಕೊಳ್ಳಕ್ಕೆ ವ್ಯವಸ್ಥೆ ಮಾಡ್ತೀವಿ. ಸರ್, ಕೆಆರ್ಪುರ ಮತ್ತು ಮಹದೇವಪುರ ತುಂಬಾ ದೊಡ್ಡ ಕ್ಷೇತ್ರಗಳು ಸರ್. ನಾಳೆ ಒಂದೇ ದಿನ ಅಷ್ಟು ಜನರ ಸಮಸ್ಯೆಗಳನ್ನ ಅಹವಾಲು ಮಾಡೋಕ್ಕೆ ಸಾಧ್ಯ ಆಗುತ್ತಾ ಅಂತ ಎಕ್ಸ್ಟೆಂಡ್ ಮಾಡ್ತೀರಾ ಇನ್ನು? ಮತ್ತೆ ನಾವು ಮೂರು ವಿಧಾನಸಭಾ ಕ್ಷೇತ್ರಕ್ಕೆ ಒಂದು ಸಭೆ ಮಾಡಬೇಕು ಅಂತ ತೀರ್ಮಾನ ಸಾಹೇಬರು ತೆಗೆದುಕೊಂಡಿದ್ದಾರೆ. ಅದರಂತೆ 10 ಮಾಡಬೇಕಾಗಿರುತ್ತದೆ. ಆ 10 ಕಡೆಗೂ ಮಾಡ್ತೀವಿ. ಇಲ್ಲಿ ಬರೀ 2 ವಿಧಾನಸಭಾ ಕ್ಷೇತ್ರ ಇರುವುದರಿಂದ ಆದರೆ ತೊಂದರೆ ಇಲ್ಲ. ದೊಡ್ಡ ಜಾಗ ಇದ್ದರೂ ಸಹ ಜನಸಂಖ್ಯೆ ಆಧಾರದ ಮೇಲೆ ನಮ್ಮ ಎಲ್ಲ ವಿಧಾನಸಭಾ ಕ್ಷೇತ್ರವನ್ನು ಜನಸಂಖ್ಯೆ ಆಧಾರದ ಮೇಲೆ ಆಗಿರೋದ್ರಿಂದ 2 ವಿಧಾನಸಭಾ ಕ್ಷೇತ್ರಕ್ಕೇ ಮಾಡ್ತಿರುವುದರಿಂದ ಆ ತೊಂದರೆ ಉಂಟಾಗುವುದಿಲ್ಲ ಅಂತ ನಾವು ಭಾವಿಸ್ತೀವಿ. ಸಮಯ ಸಾಲಿಲ್ಲ ಅಂದರೆ ಮತ್ತೆ ಆ ದಿನ ಎಕ್ಸ್ಟೆಂಡ್ ಮಾಡ್ತೀರಾ? ಜನ ಹೇಗಾದರೂ ಇದನ್ನು ನಿರಂತರವಾದ ಕಾರ್ಯಕ್ರಮ ಇದೆ. ಇದು ಒಂದು ರೌಂಡ್ ಮುಗಿದ ಮೇಲೆ 2ನೇ ರೌಂಡ್ ಇರುತ್ತದೆ. ಸೊ ಹೀಗಾಗಿ ನಿರಂತರವಾದ ಕಾರ್ಯಕ್ರಮ ಇರುತ್ತದೆ ಮಾನ್ಯ ಮುಖ್ಯಮಂತ್ರಿಯವರದ್ದು. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ 26 ಕನ್ನಡ. ನಾವು ನಿಮ್ಮೊಂದಿಗೆ.